ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, KPCL ಡೇಟ್ ಅನೌನ್ಸ್ ಮಾಡಿದ್ದಾರೆ. JEE ಅಂಡ್ AE ಎಕ್ಸಾಮ್ಸ್ಗೆ ಅದು 27-28ಗೆ ನಡೀತಾ ಇದೆ. ಅಂಡ್ BWSSBನೂ ಸಹ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ, ಸ್ಪೆಷಲಿ ಫಾರ್ HK ರೀಜನ್ ಅಂಡ್ ಫಾರ್ ನಾನ್ HK ರೀಜನ್. JEE ಪೋಸ್ಟ್ಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ದಟ್ ಈಸ್ ಗೋಯಿಂಗ್ ಟು ಬಿ ಕಂಡಕ್ಟೆಡ್ ಇನ್ ದಿಸ್ ಮಂತ್ 28th. 21st ಅಂಡ್ 22nd ಬಂದ್ಬಿಟ್ಟು JEE HK ಅವ್ರಿಗಿರುತ್ತೆ. 10-11 ಜನವರಿನಲ್ಲಿ JEE ನಾನ್ HK ದವರಿಗೆ ಎಕ್ಸಾಮ್ ಇರುತ್ತೆ. ಅಂಡ್ ಬೆಲ್ E8 ಎಕ್ಸಾಮು ಸಹ 28ನೇ ತಾರೀಕು ಡಿಸೆಂಬರ್ ನಡೆಯಲಿದೆ. ಸೊ ಈಗ ಯಾರೆಲ್ಲ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ EC ಆಸ್ಪಿರೆಂಟ್ಸ್ ಇದ್ದೀರಾ ಅಂಡ್ ಆಲ್ಸೋ KPCL ಇನ್ಸ್ಟ್ರುಮೆಂಟೇಶನ್ ಆಸ್ಪಿರೆಂಟ್ಸ್ ಇದ್ದೀರಾ, ನಿಮಗೆಲ್ಲರಿಗೆ ಒಂದು ಸ್ಮಾರ್ಟ್ ಆಗಿ ಪ್ರಿಪೇರ್ ಮಾಡೋದಕ್ಕೆ, ಸ್ಮಾರ್ಟ್ ಅಂಡ್ ಶಾರ್ಟ್ ಅಂಡ್ ಸ್ವೀಟ್ ಹತ್ರ ಪ್ರಿಪೇರ್ ಮಾಡೋದಕ್ಕೆ, ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಅನ್ನೋ ಥರ ನಾವು ಕೆಲವೊಂದು ಕೋರ್ಸ್ ಅಂಡ್ ಕ್ರ್ಯಾಶ್ ಕೋರ್ಸ್ನ ರೆಡಿ ಮಾಡಿದ್ದೀವಿ. ಅಂಡ್ ಈ ಕೋರ್ಸ್ ನಿಮಗೆ ಬೇಕು ಅಂತಂದ್ರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋಂಥ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಸೊ ಇದು ಒಂದು ಲಾಸ್ಟ್ ಡೇಸ್ ಪ್ರಿಪರೇಷನ್ ಮೆಟೀರಿಯಲ್ ತರ ಆಗಿರುತ್ತೆ ಗೈಸ್. ಸೊ ದಟ್ ನೀವು ಸ್ಕೋರ್ ಜಾಸ್ತಿ ಮಾಡೋದಕ್ಕೆ, ಕಡಿಮೆ ಟೈಮಲ್ಲಿ ಸ್ಕೋರ್ನ ಬೂಸ್ಟ್ ಅಪ್ ಮಾಡಬೇಕು ಅಂತಂದ್ರೆ ಹೇಗೆ ಅನ್ನೋದು ನಾವು ಹಾಕಿರ್ತೀವಿ. ಅಂಡ್ ಸ್ಪೆಷಲಿ ಫಾರ್ ECE ಅಂಡ್ ಟ್ರಿಪಲ್ ಅಂಡ್ AITಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಅಂಡ್ ಈ ವಿಡಿಯೋ ಬಂದು 13ನೇ ವಿಡಿಯೋ ಆಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ನಾವು 12 ವಿಡಿಯೋಸ್ ಅನ್ನು ಪೋಸ್ಟ್ ಮಾಡಿದೀವಿ ನಮ್ಮ ಚಾನೆಲ್ ಅಲ್ಲಿ. ನೀವು ಆ ಚಾನೆಲ್ ನಲ್ಲಿ ಹಾಕಿರೋಂತಹ ಪಾಸ್ಟ್ ವಿಡಿಯೋಸ್ ನ ವಾಚ್ ಮಾಡಿ. ಹೌ ಈಸ್ ಅವರ್ ಎಕ್ಸ್ಪ್ಲನೇಷನ್ ಅಂಡ್ ದೆನ್ ಡೀಟೇಲ್ ಅಬೌಟ್ ದ ಪರ್ಟಿಕ್ಯುಲರ್ ಟಾಪಿಕ್ ಅಂಡ್ ಹೌ ದ ಎಕ್ಸ್ಪ್ಲನೇಷನ್ ಈಸ್ ಅಂತ ಹೇಳ್ಬಿಟ್ಟು. ಅಂಡ್ ನಂತರ ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂತಂದ್ರೆ ಇದೇ ತರದ ಹಲವಾರು ನೋಟಿಫಿಕೇಶನ್ಸ್ ಇರ್ಬೋದು, ಅಂಡ್ ಅದಕ್ಕೆ ಬೇಕಾಗಿರೋಂಥ ಪ್ರಿಪ್ರೇಷನ್ ಸ್ಟ್ರಾಟಜಿ ಇರ್ಬೋದು, ಕೋರ್ಸಸ್ ಇರ್ಬೋದು, ಅಂಡ್ ಮೆಥಡಾಲಜಿ ಟು ಕ್ರ್ಯಾಕ್, ಹೇಗೆ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ರ್ಯಾಕ್ ಮಾಡಬೇಕು. ಈಗ ಹಾರ್ಡ್ಲಿ ಅಂತಂದ್ರೆ ಗೈಸ್, ಇವತ್ತು ಆಲ್ರೆಡಿ 14ನೇ ತಾರೀಕು, 28ಗೆ 21-22 ಪ್ರಿಪೇರ್ ಮಾಡ್ತಿರೋರ್ಗಂತೂ ಸಾಕಷ್ಟು ಟೈಮೇ ಇಲ್ಲ. ಬರೀ ಜಸ್ಟ್ 6-7 ದಿನ ಇದೆ. ಅಂಡ್ 28ಗೆ ಯಾರೆಲ್ಲ ಪ್ರಿಪೇರ್ ಮಾಡಿದ್ರೆ ನಿಮಗೆ ಮಿನಿಮಮ್ 12-13 ಡೇಸ್ ಸಿಗುತ್ತೆ. ಸೊ ಈ 12-13 ಡೇಸ್ ಅಲ್ಲಿ ನೀವು ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಹೇಗೆ ಅನ್ನೋದು ನಾವು ನಿಮಗೆ ಹೇಳ್ಕೊಡ್ತೀವಿ. ಅಂಡ್ ಅದಕ್ಕಾಗಿ ನೀವು ಸ್ಪೆಷಲಿ ಫಾರ್ ಟ್ರಿಪಲ್ ECE AIT ಓಕೆ ಇನ್ಸ್ಟ್ರುಮೆಂಟೇಶನ್ ಅವರು ಈ ವಿಡಿಯೋನ ತಪ್ಪದೆ ವಾಚ್ ಮಾಡಿ. ಅಂಡ್ ಆಲ್ಸೋ ಮೆಕ್ಯಾನಿಕಲ್ಗೂ ಸಹ ಇರುತ್ತೆ, ನೀವು ಮೆಕ್ಯಾನಿಕಲ್ಗೂ ಸಹ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ನಾವು ಕೆಲವು ಕ್ವಶನ್ಸ್ನ ಬಿಡಿಸೋಣಂತ. ಈ ಕೆಲವು ಕ್ವಶನ್ಸ್ ಬಂದ್ಬಿಟ್ಟು ಸಾಕಷ್ಟು ಸಲ ಹಲವಾರು ವಿಧವಾದಂತಹ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಅಂಡ್ ಈ ಪರ್ಟಿಕ್ಯುಲರ್ ಕ್ವಶನ್ಸ್ ಯಾವುದು ಏನು, ಆ ಕ್ವಶನ್ಸ್ ಅನ್ನು ಹೇಗೆ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದು ವಿ ವಿಲ್ ಸಿ ಹಿಯರ್. ಓಕೆ, ಸೊ ದ ವೆರಿ ಫಸ್ಟ್ ಕ್ವಶನ್ ಬಂದು ನೋಡಿ. ಫಸ್ಟ್ ಕ್ವಶನ್ ಏನಂತ ಕೇಳಿದರೆ, ಎ DC ಮೋಟರ್ ಎಕ್ಸ್ಪೀರಿಯನ್ಸಸ್ ಎ ಸ್ಪಾರ್ಕಿಂಗ್ ಅಟ್ ದ ಬ್ರಷಸ್ ಡ್ಯೂರಿಂಗ್ ಆಪರೇಷನ್. ಓಕೆ ನೋಡಿ, ಇಲ್ಲಿ ಸ್ಪಾರ್ಕಿಂಗ್ ಅಟ್ ದ ಬ್ರಷಸ್ ಡ್ಯೂರಿಂಗ್ ಆಪರೇಷನ್ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿರ್ಬೇಕು ನೀವು, ಡ್ಯೂರಿಂಗ್ ಆಪರೇಷನ್ ಅಲ್ಲಿ ಆಗ್ತಾ ಇದೆ. ಓಕೆ, ವಾಟ್ ಕುಡ್ ಬಿ ದ ಪ್ರೈಮರಿ ಕಾಸ್? ಪ್ರೈಮರಿ ಕಾಸ್ ಏನು? ಇವಾಗ ನಿಮಗೆ ಫಸ್ಟ್ DC ಮೋಟರ್ ಬಗ್ಗೆ ಗೊತ್ತಿದ್ರೆ ಇದನ್ನ ನೀವು ನೀಟಾಗಿ ವಿಸ್ತರಿಸಬಹುದು. DC ಮೋಟರ್ ಅಲ್ಲಿ ಪೋಲ್ಸ್ ಬಂದು ನಿಮಗೆ ಸ್ಟೇಟರ್ ಅಲ್ಲಿ ಇರುತ್ತೆ, ಅಂಡ್ ರೋಟರ್ ಪಾರ್ಟ್ ಏನಿದೆ ಅಲ್ವಾ, ಇಲ್ಲಿ ನಿಮಗೆ ಬ್ರಷಸ್ ಇರುತ್ತೆ. ಅಂಡ್ ಇದು ಕಾಮ್ಯುಟೇಟರ್ ಅಂತಾನು ಕರಿತೀವಿ. ಈ ಬಾರ್ಸ್ ನಾವು ಕಾಮ್ಯುಟೇಟರ್ ಬಾರ್ಸ್ ಅಂತಾನು ಕರಿತೀವಿ. ಸೊ ಇಲ್ಲಿ ನಿಮಗೆ ಕಾಮ್ಯುಟೇಟರ್ ಯಾವ್ದ್ರಿಂದ ಮಾಡಿದ್ದಾರೆ ಅನ್ನೋ ಕ್ವಶನ್ ನ ಕೇಳ್ಬೋದು. ಅಂಡ್ ಅದರ ಇನ್ಸುಲೇಷನ್ ಏನಿದೆ ಅಂತಾನು ಕೇಳ್ಬೋದು. ಬ್ರಷಸ್ ಯಾವ್ದ್ರಿಂದ ಮಾಡಿದ್ದಾರೆ ಅಂತಾನು ಕೇಳ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಸೊ ನಿಮ್ಗೆ ಈ ಕಾಮ್ಯುಟೇಟರ್ ಏನಿದೆ ಅಲ್ಲ, ಕಾಮ್ಯುಟೇಟರ್ ಯೂಶಲಿ ಹಾರ್ಡ್ ಡ್ರಾನ್ ಕಾಪರ್ ಇಂದ ಮಾಡಿರ್ತಾರೆ, ಕಾಪರ್ ಸೆಗ್ಮೆಂಟ್ಸ್ ನೆನ್ಪಿಟ್ಕೊಳ್ಳಿ. ಅಂಡ್ ಇನ್ಸುಲೇಷನ್ ಬಂದು ಮೈಕ್ ಆಗಿರುತ್ತೆ. ಅಂಡ್ ಈ ಬ್ರಷಸ್ ಏನಿದೆ ಅಲ್ಲ, ಬ್ರಷಸ್ ಯೂಶಲಿ ಕಾರ್ಬನ್ ಅಥವಾ ಗ್ರಾಫೈಟ್ ಇಂದ ಮಾಡಿರ್ತಾರೆ. ಓಕೆ, ಅಂಡ್ ಇಲ್ಲಿ ಸ್ಪಾರ್ಕಿಂಗ್ ಆಗ್ತಾ ಇದೆ ಅಂತಂದ್ರೆ ಬ್ರಷಸ್ ಹತ್ರ ಸ್ಪಾರ್ಕಿಂಗ್ ಆಗ್ತಾ ಇದೆ ಅಂದ್ರೆ ಬ್ರಷ್ ಯಾವ್ದಕ್ಕೆ ಟಚ್ ಆಗಿದೆ? ಕಾಮ್ಯುಟೇಟರ್ ಬಾರ್ಗೆ ಟಚ್ ಆಗಿದೆ. ಇದು ಕಾಮ್ಯುಟೇಟರ್ ಸರ್ಕಲ್ ಇರೋದು ಕಾಮ್ಯುಟೇಟರ್ ಒಳಗಡೆ, ಹೊರಗಡೆ ಇರೋದು ನಿಮ್ಮ ಬ್ರಷ್ ಕಾಮ್ಯುಟೇಟರ್ ಟಚ್ ಆದಾಗ ಆಪರೇಷನ್ ಅಂದ್ರೆ ಏನಾಗುತ್ತೆ? ಈ DC ಮೋಟರ್ ರೊಟೇಟ್ ಆಗ್ತಾ ಇರುತ್ತೆ. ನಾವು ಎಲ್ಲಿಂದ ಸಪ್ಲೈ ಕೊಡ್ತೀವಿ? ನಾವು ಕೊಡೋ ಸಪ್ಲೈ ಬಂದ್ಬಿಟ್ಟು ಇದು ನಿಮ್ಮ ಫೀಲ್ಡ್ ವೈಂಡಿಂಗ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಫೀಲ್ಡ್ ವೈಂಡಿಂಗ್. ಈ ತರ ಇದಕ್ಕೆ ನೀವು DC ಎಕ್ಸೈಟೇಷನ್ ಕೊಡ್ತೀರಾ.
ಇದು ಸಪರೇಟ್ಲಿ ಎಕ್ಸೈಟೆಡ್ ಇದೆ, ಸಪರೇಟ್ ಆಗಿ ಇಡ್ತಾರೆ ಫೀಲ್ಡ್ನ, ಇಲ್ಲ ಅಂತಂದ್ರೆ ಸೆಲ್ಫ್ ಎಕ್ಸೈಟೆಡ್ ಅಂತಂದ್ರೆ ಮೋಟರ್ ಒಳಗಡೆನೆ ಇರುತ್ತೆ. ಇದು ನಾವು ತೋರಿಸಿರೋ ಸೆಲ್ಫ್ ಎಕ್ಸೈಟೆಡ್. ಸೊ ಈಗ ಇದರಲ್ಲಿ ನೀವು ನೋಡೋದಾದ್ರೆ ಆ, ಈ ಬ್ರಷಸ್ ಹತ್ರ, ಈ ಟಚ್ ಆಗಿರೋಂಥ ಕಾಂಪಿಟೇಟರ್ ಹತ್ರ ಆಪರೇಷನ್ ಅಲ್ಲಿ ಸ್ಪಾರ್ಕಿಂಗ್ ಆಗಬೇಕು ಅಂತಂದು ಯಾವ ರೀಸನ್ ಪ್ರೈಮರಿ ಆಗಿರುತ್ತೆ? ಗೈಸ್ ಆಪರೇಷನ್ ಅಲ್ಲಿ ನಿಮಗೆ ಸ್ಪಾರ್ಕಿಂಗ್ ಬರೋದು ಒಂದೇ. ಇಲ್ಲಿ ನೋಡಿ, ಅವ್ರ ಪಾಯಿಂಟ್ಸ್ ಕೊಡೋದು, ಪಾಯಿಂಟ್ಸ್ ನೋಡೋಣ ಅಂತ. ಏನೇನು ಪಾಯಿಂಟ್ಸ್? ಫಸ್ಟ್, ಹೈ ರೆಸಿಸ್ಟೆನ್ಸ್ ಇನ್ ದ ಫೀಲ್ಡ್ ವೈಂಡಿಂಗ್. ಗೈಸ್ ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ ಹೈ ಇದ್ರೆ ನಿಮಗೆ ಸಂಬಂಧನೇ ಇಲ್ಲ. ನೀವು ಬ್ರಷ್ನ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿ, ಆಗ ಸ್ಪಾರ್ಕಿಂಗ್ ಕಡಿಮೆ ಆಗುತ್ತೆ. ಓಕೆ, ಬಟ್ ನಾಟ್ ವಿತ್ ದ ಫೀಲ್ಡ್ ವೈಂಡಿಂಗ್. ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ ಸಹ ಲಿಮಿಟೇಷನ್ ಇದೆ ಗೈಸ್, ನೆನ್ಪಿಟ್ಕೋಬೇಕು ನೀವು. ಫೀಲ್ಡ್ ವೈಂಡಿಂಗ್ ಅಲ್ಲಿ ನಾವು ಕ್ರಿಟಿಕಲ್ ಫೀಲ್ಡ್ ವೈಂಡಿಂಗ್ ಅಂತ ಕರಿತೀವಿ. ಆ ಕ್ರಿಟಿಕಲ್ ಫೀಲ್ಡಿನ ರೆಸಿಸ್ಟೆನ್ಸ್ ಏನಿದೆ ಅಲ್ವಾ, ಆ ರೆಸಿಸ್ಟೆನ್ಸ್ ಈ ತರ ಲೀನಿಯರ್ ಆಗಿರುತ್ತೆ. ಇದು ನಿಮ್ಮ ಮಿನಿಮಮ್ ರೆಸಿಸ್ಟೆನ್ಸ್ ಕರ್ವ್. ನೀವು ನೋಡಿರ್ಬೋದು, ಒಂದು OCC ಗ್ರಾಫ್ ಅಂತ ಒಂದು ಹಾಕ್ತಿವಿ, ಅದು ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು. ಈ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವೋಲ್ಟೇಜ್ ವರ್ಸಸ್ ಕರೆಂಟ್, ಫೀಲ್ಡ್ ಕರೆಂಟ್ ಏನಿದೆ ಅಲ್ವಾ ಅದ್ರ ಮುಖಾಂತರ ಹಾಕ್ತಿವಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಈ ರೆಸಿಸ್ಟೆನ್ಸ್ ಲೈನ್ ಇದೆ ಅಲ್ವಾ, ಇದು ನಿಮ್ಮ ಈ ಟ್ಯಾಂಜೆನ್ಷಿಯಲ್ ಕರ್ವ್ಗೆ ಟಚ್ ಆಯ್ತು ಅಂದ್ರೆ ಅದು ಕ್ರಿಟಿಕಲ್ ಫೀಲ್ಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅದೇ ನಿಮ್ಮ ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್. ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ ಇದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ವೋಲ್ಟೇಜ್ ಬಿಲ್ಡಪ್ ಆಗಲ್ಲ. ನಿಮಗೊಂದು ಮೋಟರ್ ಅಲ್ಲಿ ಏನ್ ಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್, ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಸ್ವಲ್ಪ ಇರಬೇಕು. ಯಾಕಂತಂದ್ರೆ ಫಸ್ಟ್ ನಾವು ಡಿಸೆಕ್ಸೈಟೇಷನ್ ಮಾಡಿದ ನಂತರನೇ ಸಪ್ಲೈನ ಕೊಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ವಿತೌಟ್ ಎಕ್ಸೈಟೇಷನ್ ನಿಮಗೆ ಫೀಲ್ಡ್ ಇರಲ್ಲ. ಫೀಲ್ಡ್ ಇಲ್ಲ ಅಂತಂದ್ರೆ ಅದು ರೊಟೇಟ್ ಆಗೋದು ಕಷ್ಟ. ಯಾಕಂತಂದ್ರೆ ಒಂದು ರಿಪಲ್ಷನ್ ಬೇಕಾಗುತ್ತಲ್ವಾ, ಅದು ಮೇನ್ ರೀಸನ್. ಸೊ ಈ ಫೀಲ್ಡ್ ರೆಸಿಸ್ಟೆನ್ಸ್ ನೀವು ಜಾಸ್ತಿ ಮಾಡಿದ್ರೆ ಅದಕ್ಕೂ ಲಿಮಿಟೆಡ್ ಇದೆ, ಅದು ಕ್ರಿಟಿಕಲ್ ಫೀಲ್ಡ್ ಅಂತ ಕರಿತೀವಿ. ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಅಂಡ್ AC ಶಾರ್ಟ್ ಸರ್ಕ್ಯೂಟ್ ಇಂದ, ಇದು ಮಾತ್ರ ರೈಟ್ ಆಪ್ಷನ್ ಅಲ್ಲ. ಅಂಡ್ ಎ ಶಾರ್ಟ್ ಸರ್ಕ್ಯೂಟ್ ಇಂದ ಆರ್ಮೇಚರ್ ವೈಂಡಿಂಗ್. ಆರ್ಮೇಚರ್ ವೈಂಡಿಂಗ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂತಾರೆ, ಕಾಮಿಟೇಟರ್ ಬಾರ್ ಹತ್ರ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿಲ್ಲ. ಆರ್ಮೇಚರ್ ವೈಂಡಿಂಗ್ ಅಂದ್ರೆ ಇದ್ರ ಒಳಗಡೆ ವೈಂಡಿಂಗ್ ಇರುತ್ತೆ. ನಿಮಗೆ ಇಲ್ಲಿ ವೈಂಡಿಂಗ್ ಇರುತ್ತೆ, ಇದ್ರ ಮೇಲ್ಗಡೆ ವೈಂಡಿಂಗ್ ಕೊಟ್ಟಿರ್ತಾರೆ. ಈ ವೈಂಡಿಂಗ್ ಇಂದ ನೀವು ಬ್ರಷಸ್ ಇಂದ ಸಪ್ಲೈ ಕೊಡ್ತೀರಾ. ಓಕೆ, ಈ ವೈಂಡಿಂಗ್ ಅಲ್ಲಿ ವೈಂಡಿಂಗೇ ಶಾರ್ಟ್ ಆಗಿದೆ ಅಂತಂದ್ರೆ ಅದು ರಾಂಗ್. ನಿಮಗೆ ಕಾಂಪಿಟೇಟರ್ ಬಾರ್ ಹತ್ರ ಏನು ಎಡ್ಜಸ್ ಇರುತ್ತಲ್ಲ, ಕಾಪರ್ ಎಂಡ್ ರಿಂಗ್ಸ್ ಅಂತ ಏನ್ ಕರಿತೀವಿ, ಆ ಎಂಡ್ ರಿಂಗ್ಸ್ ಯೂಶಲಿ ಫಾಸ್ಫರಸ್ ಬ್ರಾಂಚ್ ಇಂದ ಮಾಡಿರ್ತಾರೆ. ಆ ಎಂಡ್ ರಿಂಗ್ಸ್ ಹತ್ರ ಶಾರ್ಟ್ ಆಗಿದೆ ಅಂತಂದ್ರೆ ಅದನ್ನು ಒಪ್ಪನ, ಅದರಿಂದ ಆಗ್ತಾ ಇದೆ ಅಂತ. ಇದು ಸ್ಟೇಟ್ಮೆಂಟ್ ಆಕ್ಚುಲಿ ರಾಂಗ್ ಇದೆ. ಶಾರ್ಟ್ ಸರ್ಕ್ಯೂಟ್ ಇಂದ ಆರ್ಮೇಚರ್ ವೈಂಡಿಂಗ್ ಆದ್ರೆ ನಿಮಗೆ ಮೋಟರ್ ಗ್ರೌಂಡ್ ಆಗುತ್ತೆ. ಮೋಟರ್ ಆರ್ಮೇಚರ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ಆಯ್ತಂದ್ರೆ ಏನು, ವೆರಿ ಹೈ ಕರೆಂಟ್ ತೊಗೊಳ್ಳೋದು, ಬಿಕಾಸ್ ಆಫ್ ವಿಚ್ ಯುವರ್ ಮೋಟರ್ ವಿಲ್ ಬಿ ಗ್ರೌಂಡೆಡ್. ಲೋ ವೋಲ್ಟೇಜ್ ಸಪ್ಲೈ ವೋಲ್ಟೇಜ್ ಕಡಿಮೆ ಇದ್ರೆ ಅಕಾರ್ಡಿಂಗ್ ಟು ದ ಮೋಟರ್ ಒಂದು ಸ್ಪೀಡ್ ರಿಲೇಶನ್ಶಿಪ್ ತಗೊಂಡ್ರೆ E=EB/5. ಕರೆಕ್ಟಾ? EB ಅಂತಂದ್ರೆ ಏನು, V-IA/RA. ಇದು ಆರ್ಮೇಚರ್ ಡ್ರಾಪ್ ಇರ್ಬೋದು, ಶಂಟ್ ಫೀಲ್ಡ್ ಡ್ರಾಪ್ ಇರ್ಬೋದು, ಸೀರೀಸ್ ಫೀಲ್ಡ್ ಡ್ರಾಪ್, ಯಾವ್ದನ್ನ ಡ್ರಾಪ್. ಬಟ್ ಇಲ್ಲಿ ವೋಲ್ಟೇಜ್ ಏನಿದೆ ಅಲ್ವಾ, ವೋಲ್ಟೇಜ್ ಕಡಿಮೆ ಮಾಡಿದ್ರೆ ನಿಮ್ಮ ಸ್ಪೀಡ್ ಕಡಿಮೆ ಆಗುತ್ತೆ, ಬಿಟ್ರೆ ಸ್ಪಾರ್ಕಿಂಗ್ ಆಗಲ್ವೇ? ಇದನ್ನು ರಾಂಗ್. ಈಗ ಓವರ್ಲೋಡಿಂಗ್ ಆಫ್ ಮೋಟರ್, ಎಸ್, ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ಓವರ್ಲೋಡಿಂಗ್ ಆಫ್ ಮೋಟರ್ ಅಂತ ಏನಿದೆ ಅಲ್ವಾ, ಈ ಓವರ್ಲೋಡ್ ಮಾಡೋದ್ರಿಂದ ನಿಮ್ಮ ಸ್ಪಾರ್ಕಿಂಗ್ ಆಗೋ ಚಾನ್ಸ್ ಇದೆ. ಯಾಕೆ ಅಂತಂದ್ರೆ ಒಂದು ಸಟೈನ್ ವಿತ್ ನೋ ಲೋಡ್ ಅಲ್ಲಿ ಇದ್ದಾಗ ಯಾವುದೇ ತರದ ಕರೆಂಟ್ ಪಾಸ್ ಆಗಲ್ಲ, ಬಿಕಾಸ್ ದೇರ್ ಇಸ್ ನೋ ಲೋಡ್. ಸೊ ಬಿಕಾಸ್ ಆಫ್ ದಟ್ ನೋ ಕರೆಂಟ್ ಇಂದ ನಿಮ್ಮ ಆರ್ಮೇಚರ್ ವೈಂಡಿಂಗ್. ಬಟ್ ವೆನ್ ದ ಲೋಡ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್, ಆಗ ನಿಮ್ಮ ಕರೆಂಟ್ ತಗೊಳ್ಳೋದು ಸ್ಟಾರ್ಟ್ ಆಗುತ್ತೆ. ದೆನ್ ದಿಸ್ ವೈಂಡಿಂಗ್ ಸ್ಟಾರ್ಟ್ಸ್ ಗಿವಿಂಗ್ ಅವೇ ಇಟ್ಸ್ ಟೇಕಿಂಗ್ ಅವೇ ಇಟ್ಸ್ ಎನರ್ಜಿ ಫ್ರಮ್ ದ ಸಪ್ಲೈ. ಈ ಬ್ರಷಸ್ ಇಂದ ಸಪ್ಲೈ ತಗೊಳಕ್ ಸ್ಟಾರ್ಟ್ ಮಾಡುತ್ತೆ. DC ಮೋಟರ್ ಸಪ್ಲೈ ತಗೊಳಕ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಿಮ್ಮ ಈ ಬ್ರಷಸ್ ಕಾಂಟ್ಯಾಕ್ಟ್ ಏನಿರುತ್ತಲ್ಲ, ಬ್ರಷ್ ಕಾಂಟ್ಯಾಕ್ಟ್ ವಿತ್ ಕಾಂಪಿಟೇಟರ್ ಏನಿರುತ್ತಲ್ವ, ಇದು ಬ್ರಷ್ ಅನ್ಕೊಳ್ಳಿ, ಇದು ಕಾಂಪಿಟೇಟರ್ ಬಾರ್ಸ್. ಓಕೆ, ಇಲ್ಲಿ ವೈಂಡಿಂಗ್ಸ್ ಇರ್ತಾವೆ, ಒಳಗಡೆ ವೈಂಡಿಂಗ್ಸ್ ಹೋಗಿರ್ತಾವೆ ಒಂದರಿಂದ ಒಂದು. ಇದು ಬ್ರಷ್ ಅಂತ ಇಟ್ಕೊಳ್ಳಿ. ಬ್ರಷಿಂಗ್ ಒಂದರಿಂದ ಒಂದು ಮೂವ್ ಆಗ್ತಾ ಇದು ಬಾರ್ಸ್, ಕಾಂಪಿಟೇಟರ್ ಬಾರ್ಸ್. ಇದು ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್, ಹೀಗಿರುತ್ತೆ. ಬಟ್ ಈ ಬಾರ್ ಏನಿದೆ ಅಲ್ವಾ, ಈ ಬ್ರಷ್ ಒಂದು ಕಾಂಪಿಟೇಟರ್ ಬಾರ್ ಇಂದ ಇನ್ನೊಂದು ಕಾಂಪಿಟೇಟರ್ ಬಾರ್ಗೆ ಕಾಮ್ಯುಟೇಟ್ ಆಗ್ಬೇಕಾಯ್ತು. ಕಾಮ್ಯುಟೇಟ್ ಅಂತ ಅಂದ್ರೆ ನಥಿಂಗ್ ಬಟ್ ಮೂವಿಂಗ್ ಎ ಬ್ರಷ್ ಫ್ರಮ್ ಒನ್ ಬಾರ್ ಟು ಅನದರ್ ಬಾರ್. ಈ ತರ ಆಗ್ಬೇಕಾಯ್ದಾಗ ಏನಾಗುತ್ತೆ, ಕರೆಂಟ್ ತಗೊಳ್ಳೋದು ಸ್ಟಾರ್ಟ್ ಆಗ್ತಾ. ಇಲ್ಲಿ ಕರೆಂಟ್ ಕೊಡ್ತಾ ಇರ್ತೀವಿ ಗೈಸ್, ನೆನ್ಪಿಟ್ಕೊಳ್ಳಿ, ಇಲ್ಲಿ ಕರೆಂಟ್ ಕೊಡ್ತಾ ಇರ್ತೀವಿ. ಇದೇ ತರ ಇನ್ನೊಂದು ಬ್ರಷ್ ಇರುತ್ತೆ, ಈಗ ಆಪೋಸಿಟ್ ಅಲ್ಲಿ ಇರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಇಂದು ಸರ್ಕ್ಯುಲರ್ ಅನ್ಮಾತಿ ಈ ತರ. ಓಕೆ, ಬಾರ್ಸ್ ಬಂದ್ಬಿಟ್ಟು ನಿಮಗೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ.
ಓಕೆ, ಈ ತರ ಇಲ್ಲೊಂದು ಬ್ರಷ್ ಇರುತ್ತೆ, ಇಲ್ಲೊಂದು ಬ್ರಷ್ ಇರುತ್ತೆ. ಸೊ ಈ ಬ್ರಷ್ ಈ ಕಡೆ ಎರಡು ಕಡೆನೂ ಟಚ್ ಆಗ್ಬೇಕಾಯ್ತವಾಗ ಏನಾಗುತ್ತೆ, ಕರೆಂಟ್ ನ ತಗೊಳುತ್ತೆ. ತಗೋಬೇಕಾಗಿದ್ದಾಗ ಪಾಸ್ ಆಗ್ಬೇಕಲ್ವಾ, ಒಂದರಿಂದ ಒಂದು ಹೋಗ್ಬೇಕಾಗಿದ್ದಾಗ ಏನಾಗುತ್ತೆ, ಪಾಸ್ ಆಗುತ್ತೆ. ಆಗ ಏನಾಗುತ್ತೆ, ಬಿಕಾಸ್ ಆಫ್ ದಟ್ ಲೋಡಿಂಗ್ ಆಫ್ ದ ಮೋಟರ್, ಕರೆಂಟ್ is drawn, and because of that current drawn, the sparking happens at the brushes. So this is your right answer. Next question. In an electrical circuit, which component is used to prevent a reverse current flow? Guys, reverse current ನ ಫ್ಲೋ ಮಾಡದೇ ಇರೋದಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ, ಡೈರೆಕ್ಟ್. ಇದು ಯಾಕಂದ್ರೆ ಇದು ಯೂನಿಡೈರೆಕ್ಷನಲ್. ರೆಸಿಸ್ಟರ್ ಯಾವ್ದು ಕೊಟ್ರು ಪಾಸ್ ಮಾಡುತ್ತೆ. ಕೆಪಾಸಿಟರ್ ಅಂತೂ ಅಲ್ಲ, ಇಂಡಕ್ಟರ್ ಅಲ್ಲ. If the input voltage is 24 volts and the output voltage is 12 volts, what is the value of the duty cycle? Simple. Output by input. ಎಷ್ಟು ಬರುತ್ತೆ ಔಟ್ಪುಟ್? ಎಷ್ಟು? 12 by 24, 1 by 2, 0.5. ಇದೆ ನಿಮ್ಮ ಡ್ಯೂಟಿ ಸೈಕಲ್. ಗೈಸ್, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ತುಂಬಾ ಕೇರ್ಫುಲ್ ಆಗಿ ಪಟಾಪಟನೆ ಸಾಲ್ವ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಸಾಲ್ವ್ ಮಾಡಿ. ಸೊ ದಟ್ ಇಟ್ ಹ್ಯಾಸ್ ಟು ಸೇವ್ ಯುವರ್ ಟೈಮ್ ಅಂಡ್ ಈವನ್ ಆನ್ಸರ್ಸ್ ಸಹ ಕರೆಕ್ಟ್ ಆಗಿ ಬರಬೇಕು. ಅದು ಇಂಪಾರ್ಟೆಂಟ್. ಫಾರ್ ದ ಇಕ್ವೇಶನ್ 20 volts, ಓಕೆ, ಫಾರ್ ದ ಗಿವನ್ ಇಕ್ವೇಶನ್ ಏನಂತ ಕೊಟ್ಟಿದ್ದಾರೆ, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎ ಫಾರ್ 20 volts ಈಕ್ವಲ್ಸ್ ಎ ಟೈಮ್ಸ್ ಆಫ್ 2 ಅಂತ ಕೊಟ್ಟಿದ್ದಾರೆ. ಏನಿದು ಗೈಸ್? ಇದು ಒಂದು ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್, ಏನಿಲ್ಲ. ಇದು ಏನ ಸಪರೇಟ್ ಆಗಿ ತೆಗಿರಿ. ಎ ಈಕ್ವಲ್ಸ್ ಟು 20/2 ಎಷ್ಟು? 10 ಏನಿದು? 10 ಆಂಪ್ಸ್. ವ್ಯಾಟ್ ಅನ್ನೋದು ಪವರಿನ ಯೂನಿಟ್ ಆಗುತ್ತೆ, ಜೋಲ್ಸ್ ಅನ್ನೋದು ಎನರ್ಜಿ, ಅಂಡ್ ಲೂಮೆನ್ಸ್ ಅನ್ನೋದು ಇಲ್ಯುಮಿನೇಷನ್. ನೆನ್ಪಿಟ್ಕೊಳ್ಳಿ. ಓಕೆ, ದ ಗಿವನ್ ಸಿಂಬಲ್ ಆಕ್ಚುಲಿ ಮಿಸ್ ಆಗ್ಬಿಟ್ಟಿದೆ ಗೈಸ್. ಈ ತರ ಇದೆ ಸಿಂಬಲ್. ದ ಗಿವನ್ ಸಿಂಬಲ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ಏನು? ಇದು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ? ಕೆಪಾಸಿಟರ್. ಈಗ ಕೆಪಾಸಿಟರ್ ಅಲ್ಲಿ ಹಲವಾರು ಕೆಪಾಸಿಟರ್ಸ್ ಕೊಟ್ರೆ ಇದು ಯಾವ ಟೈಪ್ ಆಫ್ ಕೆಪಾಸಿಟರ್? ಇದು ಪೋಲರೈಸ್ಡ್ ಕೆಪಾಸಿಟರ್, ನೆನಪಿರ್ಲಿ. ಯಾಕೆ ಅಂತಂದ್ರೆ ಇದು ಪ್ಲಸ್, ಇದು ಮೈನಸ್ ಆಗುತ್ತೆ. ಓಕೆ, ಅಂಡ್ ರೆಸಿಸ್ಟರ್ ಸಿಂಬಲ್ ನಮ್ಗೆ ಗೊತ್ತಿದೆ, ಈ ತರ ಇರುತ್ತೆ. ಡಯೋಡ್ ಈ ತರ ಇರುತ್ತೆ, ಅಂಡ್ ಇಂಡಕ್ಟರ್ ಈ ತರ ಇರುತ್ತೆ. ಓಕೆ, ಐಡೆಂಟಿಫೈ ದ ಸರ್ಕ್ಯೂಟ್ ಫ್ರಮ್ ದ ಗಿವನ್ ಡಯಾಗ್ರಾಮ್. ಗೈಸ್, ಈ ಸರ್ಕ್ಯೂಟ್ ನ ನೋಡಿದೆ ನಿಮ್ಗೆ ಏನ್ ಅನ್ಸುತ್ತೆ? ವಿನ್ ಇದೆ, ಆರ್ ಎಲ್ ಸಿ ಇದೆ, ಗ್ರೌಂಡ್ ಇದೆ. ಅಂದ್ರೆ ಏನು? ಒಂದು ವೋಲ್ಟೇಜ್ ಇನ್ಪುಟ್ ಕೊಟ್ಟಿದ್ದಾರೆ, ಆರ್ ಎಲ್ ಸಿ ಸರ್ಕ್ಯೂಟ್ ಎಲಿಮೆಂಟ್ಸ್ ಇದಾವೆ. ಓಕೆ, ವೋಲ್ಟೇಜ್ ಫಾರ್ ಎಕ್ಸಾಂಪಲ್ ಈ ತರ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇದು ವಿ ಸಿ ಸಿ ಅಥವಾ ವಿ ಇನ್. ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ಇಂಡಕ್ಟರ್ ಇದೆ, ನಂತರ ಕೆಪಾಸಿಟರ್ ಇದೆ. ಓಕೆ, ಕೆಪಾಸಿಟರ್ ಇದೆ, ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೆಪಾಸಿಟರ್ ಇದೆ, ನಂತರ ಗ್ರೌಂಡ್ ಅಂತ ಹೇಳಿದ್ದಾರೆ. ಏನಿದೆ ಮೀನಿಂಗ್? ಆರ್ ಎಲ್ ಸಿ. ಆರ್ ಎಲ್ ಸಿ ಸರ್ಕ್ಯೂಟ್ ವಿತ್ ಗ್ರೌಂಡ್ ಅಂಡ್ ಪವರ್ ಸಪ್ಲೈ ಇದೆ ಅಂತಂದ್ರೆ ಇದೊಂದು ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಈ ತರನು ಕೇಳ್ತಾರೆ ಕ್ವಶನ್ಸ್, ನಿಮಗೆ ತುಂಬಾ ಕೇರ್ಫುಲ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. A series RL circuit is connected. Okay, a series RL circuit is connected to a 120 volts supply with a total impedance of 40 ohms. What is the current flowing in the circuit? Simple. Current I is equals to V by R. ಅಲ್ವಾ? 120/40 ಎಷ್ಟು? 3. ಸೊ ಈ ತರದ ಪ್ರಾಬ್ಲಮ್ಸ್ ಬಂದ್ರೆ ನೀವೇನು ಜಾಸ್ತಿ ತಲೆಗೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಇದೆಲ್ಲ ಸ್ಟ್ರೈಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಓಕೆ, which type of inductor is designed to block AC signals while allowing DC signals? ನೋಡಿ, ವಿಚ್ ಟೈಪ್ ಆಫ್ ಇಂಡಕ್ಟರ್ ಈಸ್ ಡಿಸೈನ್ಡ್ ಟು ಬ್ಲಾಕ್ ಎ ಸಿ ಸಿಗ್ನಲ್ಸ್. ನಮ್ಗೆ ಗೊತ್ತಿದೆ ಇಂಡಕ್ಟರ್ ಅಂತ ಅಂದ್ರೆ ಮೇಲೆ ಏನ್ ಬ್ಲಾಕ್ ಮಾಡುತ್ತೆ? ಎ ಸಿ ಸಿಗ್ನಲ್ ಬ್ಲಾಕ್ ಮಾಡುತ್ತೆ. ಓಕೆ, ಕೆಪಾಸಿಟರ್ ಅಂತಂದ್ರೆ ಡಿ ಸಿ ಸಿಗ್ನಲ್ಸ್ ನ ಬ್ಲಾಕ್ ಮಾಡುತ್ತೆ, ಎ ಸಿ ನ ಅಲೋ ಮಾಡುತ್ತೆ, ಬಿಕಾಸ್ ಶೇಪ್ ಹೀಗಿರುತ್ತೆ. ಓಕೆ, ಸಿಂಪಲ್ ಆಗಿ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ, ಬಟ್ ಅದರದ್ದು ಬಿಹೈಂಡ್ ಥಿಯರಿ ಜಾಸ್ತಿನೇ ಇದೆ. ನಾಟ್ ಗೋ ದಟ್ ಡೀಪ್. ವೈಲ್ ಅಲೋವಿಂಗ್ ಡಿ ಸಿ ಸಿಗ್ನಲ್ಸ್, ವಿಚ್ ಟೈಪ್ ಆಫ್ ಇಂಡಕ್ಟರ್? ಯಾವುದು? ಫಿಲ್ಟರ್, ವೇರಿಯಬಲ್, ಕಪಲ್ಡ್, ಟೊರೆಡಲ್? ಗೈಸ್, ಒಂದು ಬ್ಲಾಕಿಂಗ್ ಎ ಸಿ ಸಿಗ್ನಲ್ಸ್ ಅಂತ ಬಂದಾಗ
ಅದು ಫ್ರೀಕ್ವೆನ್ಸಿ ಬೇಸ್ಡ್ ಸಿಗ್ನಲ್ಸ್ ಇರುತ್ತೆ, ನೆನಪಿರ್ಲಿ. ಫ್ರೀಕ್ವೆನ್ಸಿ 1 ಟೈಮ್ ಇರ್ಬೋದು, 2 ಟೈಮ್ಸ್ ಇರ್ಬೋದು, 3 ಟೈಮ್ಸ್ ಇರ್ಬೋದು, ಎಷ್ಟು ಟೈಮ್ಸ್ ಆದ್ರೂ ಇರ್ಬೋದು. ಸೊ ಈ ತರ ನಾವು ಬ್ಲಾಕಿಂಗ್ ಮಾಡೋದು ಒಂದು ಎ ಸಿ ಸಿಗ್ನಲ್ಸ್ ನ ಓನ್ಲಿ ಇನ್ ಫಿಲ್ಟರ್ಸ್ ಅಲ್ಲಿ, ಬೇರೆ ಎಲ್ಲೂ ಬ್ಲಾಕ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ವೇರಿಯಬಲ್ ಅಂದ್ರೆ ಏನು, ಇಂಡಕ್ಟರ್ ವ್ಯಾಲ್ಯೂನ ವೇರಿ ಮಾಡ್ತೀವಿ, ಸೊ ದಟ್ ಏನಾಗುತ್ತೆ, ವೋಲ್ಟೇಜ್ ಸ್ಟೋರ್ಡ್ ಚೇಂಜ್ ಆಗುತ್ತೆ. ಐ ಮೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಆಗಂತ ಎನರ್ಜಿ ಚೇಂಜ್ ಆಗುತ್ತೆ, ಅಂಡ್ ಇಟ್ಸ್ ಕರೆಂಟ್ ಕೂಡ. however we know that inductor acts as a current source, ಕರೆಂಟ್ ಕೆಪಾಸಿಟಿನು ಚೇಂಜ್ ಆಗುತ್ತೆ. ಅದು ಬಿಟ್ರೆ ಬೇರೆ ಏನಾಗಲ್ಲ ವೇರಿಯಬಲ್ ಇಂದ. ಕಪಲ್ಡ್ ಅಂತಂದ್ರೆ ಇದು ಒಂದಕ್ಕೊಂದು ಕಪಲ್ ಆಗಿರುತ್ತೆ. ಓಕೆ, ಒಂದು ರೆಸಿಸ್ಟರ್ಗೆ ಅಲ್ಲಿ ಕಪಲ್ ಮಾಡಿರ್ಬೋದು. ಸೊ ಕಪಲ್ಡ್ ಇಂಡಕ್ಟರ್ಸ್ ಯೂಶಲಿ ನಾವು ಕಡಿಮೆ ಯೂಸ್ ಮಾಡೋದು. ಟೊರೈಡಲ್ ಅಂದ್ರೆ ಇದೊಂದು ಕೋರ್. ಓಕೆ, ಟೊರೈಡಲ್ ಶೇಪ್ ಅಲ್ಲಿ ಇರುತ್ತೆ, ಆ ಕೋರ್ ಇಂದ ಯೂಸ್ ಮಾಡೋದು. ಜಸ್ಟ್ ಅದೇ ಟೈಪ್ ಆಫ್ ಇಂಡಕ್ಟರ್ ಅಷ್ಟೇ. ಓಕೆ, ಅದ್ರಲ್ಲಿ ಏನ್ ಜಾಸ್ತಿ ದೊಡ್ಡ ಥಿಯರಿ ಇಲ್ಲ. Which characteristics of an inductor is responsible for generating voltage when current changes? ನಮ್ಗೆ ಗೊತ್ತಿದೆ ಇಂಡಕ್ಟರ್ ಅಲ್ಲಿ ವೋಲ್ಟೇಜ್ ಬಂದ್ಬಿಟ್ಟು ವಿ ಈಕ್ವಲ್ಸ್ ಟು, ಅಲ್ಲ ಸಾರಿ, ಎಲ್ ಟೈಮ್ಸ್ ಆಫ್ ಡಿ ಐ ಬೈ ಡಿ ಟಿ. ಇದು ತುಂಬಾ ಇಂಪಾರ್ಟೆಂಟ್ ಇಕ್ವೇಶನ್ ಗೈಸ್. ಇ ಎಂ ಎಫ್ ಇಂಡ್ಯೂಸ್ ಇನ್ ಇಂಡಕ್ಟರ್ ಈಸ್ ಎಲ್ ಟೈಮ್ಸ್ ಆಫ್ ಡಿ ಐ ಬೈ ಡಿ ಟಿ. ಈ ಡಿ ಐ ಬಂದ್ಬಿಟ್ಟು ಏನು, ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್. ಇದು ಒಂದು ಪ್ರಾಪರ್ಟಿ ಆಫ್ ಅನ್ ಇಂಡಕ್ಟನ್ಸ್. ಏನದು, ಪ್ರಾಪರ್ಟಿ ಆಫ್ ಅನ್ ಇಂಡಕ್ಟನ್ಸ್. ಸೊ ದಟ್ ಅದೇನ್ ಮಾಡುತ್ತೆ, ರೆಸ್ಪಾನ್ಸಿಬಲ್ ಫಾರ್ ಜನರೇಟಿಂಗ್ ಎ ವೋಲ್ಟೇಜ್ ವೆನ್ ಕರೆಂಟ್ ಚೇಂಜಸ್. ನೋಡಿ, ಕರೆಂಟ್ ಚೇಂಜ್ ಆದಾಗ ವೋಲ್ಟೇಜ್ ಜನರೇಟ್ ಆಗುತ್ತೆ. ಫ್ಲಕ್ಸ್ ಫ್ಲಕ್ಸ್ ನ ಜನರೇಟ್ ಮಾಡುತ್ತೆ, ಅಲ್ಲ ಫ್ಲಕ್ಸ್ ಜನರೇಟ್ ಮಾಡಲ್ಲ, ಫಸ್ಟ್ ವೋಲ್ಟೇಜ್ ನ ಜನರೇಟ್ ಮಾಡುತ್ತೆ. ಕೋರ್ ಇರ್ರಿಲಿವೆಂಟ್ ಆನ್ಸರ್. ಕಾಯಿಲ್ ಅಂತ ಕೊಟ್ಟರೆ ಕಾಯಿಲ್ ಬಿಟ್ಬಿಡಿ. ಒಂದು ಯಾವ್ದನ್ನ ಒಂದು ನೆಟ್ವರ್ಕ್ ಡಯಾಗ್ರಾಮ್ ಅಂತ ತಗೊಂಡ್ರೆ, ವಿಚ್ ಟರ್ಮ್ ಡಿಸ್ಕ್ರೈಬ್ಸ್ ಎ ಪಾಯಿಂಟ್ ವೇರ್ ಕರೆಂಟ್ ಸ್ಪ್ಲಿಟ್ಸ್ ಇಂಟು ಮಲ್ಟಿಪಲ್ ಪಾತ್ಸ್. ಓಕೆ, ಕರೆಂಟ್ ಏನಂತಿದ್ದಾರೆ, ಕರೆಂಟ್ ಸ್ಪ್ಲಿಟ್ ಇಂಟು ಮಲ್ಟಿಪಲ್ ಪಾತ್ಸ್ ಅಂತಿದ್ದಾರೆ. ಇದು ಯಾವುದು? ವಿಚ್ ಟರ್ಮ್ ಡಿಸ್ಕ್ರೈಬ್ಸ್ ಎ ಪಾಯಿಂಟ್ ವೇರ್ ಕರೆಂಟ್ ಸ್ಪ್ಲಿಟ್ ಇಂಟು ಮಲ್ಟಿಪಲ್ ಪಾತ್ಸ್. ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಇಂದ ಮಲ್ಟಿಪಲ್ ಪಾತ್ಸ್ಗೆ ಕರೆಂಟ್ ಸ್ಪ್ಲಿಟ್ ಆಗುತ್ತೆ. ಆ ತರದ್ನ ನಾವು ಏನಂತ ಕರಿತೀವಿ? ನೀವು ಜಂಕ್ಷನ್ ಅಂತ ಕೇಳಿರ್ತೀರಾ, ಜಂಕ್ಷನ್ ಅಂತ ಕರಿತೀವಿ. ನೋಡ್ ಅಂತಂದ್ರೆ ಏನು? ನೋಡ್ಸ್, ಹಲವಾರು ನೋಡ್ಸ್ ಇರ್ಬೋದು, ಎನಿ ನೋಡ್ಸ್. ಓಕೆ, ದೇರ್ ಮೈಟ್ ಬಿ ಹಿಯರ್ ಒನ್ ನೋಡ್, ಹಿಯರ್ ಒನ್ ನೋಡ್, ಕೆಳಗಡೆ ಒಂದು ನೋಡ್ ಇರ್ಬೋದು. ಒಂದು ನೋಡ್ ಗ್ರೌಂಡ್ ಪೊಟೆನ್ಶಿಯಲ್ ಇರುತ್ತೆ, ಇಲ್ಲಿ ಕರೆಂಟ್ ಏನ್ ಬರೋದೇನಿರಲ್ಲ. ಅಂಡ್ ಇಲ್ಲಿ ನೋಡ್ 1 ಅಂತ ಕರಿಬಹುದು, ನೋಡ್ 2 ಅಂತ ಕರಿಬಹುದು. ಇಲ್ಲೂ ಬ್ರಾಂಚಸ್ ಇರುತ್ತೆ, ಇಲ್ಲ ಅನ್ನಲ್ಲ, ಇಲ್ಲೂ ಬ್ರಾಂಚಸ್ ಇರುತ್ತೆ. ಒಂದು ಬ್ರಾಂಚ್ ಹಿಂಗ್ ಹೋಗ್ತಿರುತ್ತೆ, ಇನ್ನೊಂದು ಬ್ರಾಂಚ್ ಹೀಗಿರುತ್ತೆ, ಇನ್ನೊಂದು ಬ್ರಾಂಚ್ ಹೀಗಿರುತ್ತೆ, ಇನ್ನೊಂದು ಎಲಿಮೆಂಟ್ ಇಲ್ಲಿ ಇರುತ್ತೆ ಅನ್ಕೊಳ್ಳಿ. ಸೊ ಇಲ್ಲಿ ಎಲ್ಲೋ ವೋಲ್ಟೇಜ್ ಸೋರ್ಸ್ ಕೊಟ್ಟಿರ್ತೀರಾ, ಇಲ್ಲಿ ಲೋಡ್ ಇರುತ್ತೆ, R1, ಇದು R2, ಈ ತರ ಏನೋ ಒಂದು ಬರ್ಕೊಳ್ಳಿ. ಬಟ್ ಓನ್ಲಿ ಒನ್ ಪಾಯಿಂಟ್ ವೇರ್ ದ ಜಂಕ್ಷನ್, ಆ ಜಂಕ್ಷನ್ ಇಂದ ಎಲ್ಲಾ ಕರೆಂಟ್ಸ್ ಮಲ್ಟಿಪಲ್ ಪಾತ್ಸ್ ಹೋಗುತ್ತೆ. ಅದನ್ನ ನಾವು ಜಂಕ್ಷನ್ ಅಂತೀವಿ, ನೋಡ್ ಅಂತ ಕರೆಯಲ್ಲ. ನೋಡ್ ಅಂದ್ರೆ ಇವು. ಓಕೆ, ಇಲ್ಲಿಂದ ಹಲವಾರು ಕರೆಂಟ್ಸ್ ಇರ್ತವೆ, 1 2 3 ಕರೆಂಟ್ಸ್. ನೋಡಿ, ಇಲ್ಲಿ ಒಂದು ಇನ್ಕಮಿಂಗ್, ಒಂದು ಔಟ್ ಗೋಯಿಂಗ್, ಒಂದು. ಬಟ್ ಇಲ್ಲೂ ಇನ್ನೂ ಹಲವಾರು ಕರೆಂಟ್ಸ್ ಇದಾವೆ. ಬಟ್ ಎಲ್ಲಿ ಇನಿಷಿಯಲ್ ಪಾತ್ ಇಂದ ಬೇರೆ ಎಲ್ಲ ಸೆಗ್ರಿಗೇಷನ್ ಆಗುತ್ತೆ, ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನಾವು ಜಂಕ್ಷನ್ ಅಂತ ಕರಿತೀವಿ. ಸೊ ಬ್ರಾಂಚ್ ಅಂದ್ರೆ ಇದನ್ನ ಬ್ರಾಂಚ್ ಅಂತ ಕರಿತೀವಿ. ವೇರ್ ಇಟ್ ಇಸ್ ಕನೆಕ್ಟೆಡ್ ಬಿಟ್ವೀನ್ ಟೂ ನೋಡ್ಸ್ ಇಸ್ ಕಾಲ್ಡ್ ಅ ಬ್ರಾಂಚ್. ಲೂಪ್ ಅಂತಂದ್ರೆ ಇದೊಂದು ಲೂಪ್. ಓಕೆ, ಇದು ಒಂದು ಲೂಪ್, ಇದು ಒಂದು ಲೂಪ್ ಆಗುತ್ತೆ. ಲೂಪ್ ಅಂತಂದ್ರೆ ಒಂದು ಲೂಪ್ ಅಲ್ಲಿ ಒಂದು ಕರೆಂಟ್ ಹೋಗುತ್ತೆ ಅನ್ಮಾತು. ಓಕೆ, ಎಷ್ಟು ಲೂಪ್ಸ್ ಇರ್ತೋ ಅಷ್ಟು ಕರೆಂಟ್ಸ್ ಪಾಸ್ ಆಗುತ್ತೆ. ಇನ್ ಎ ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್, ದ ಟೋಟಲ್ ಇಂಪಿಡೆನ್ಸ್ ಇಸ್ ಅ ಕಾಂಬಿನೇಷನ್ ಆಫ್ ಏನು? ಸಿಂಪಲ್, ಸೀರೀಸ್ ಅನ್ನ ಇರಲಿ ಯಾವ್ದನ್ನ ಇರಲಿ, ಟೋಟಲ್ ಇಂಪಿಡೆನ್ಸ್ ಇಸ್ ಕಾಂಬಿನೇಷನ್ ಆಫ್ resistance and reactance. Resistances and reactances produced by inductance and capacitance. So ಇವು ಮೂರನ್ನು ಬರುತ್ತೆ. ಬಟ್ ಅಟ್ ರೆಸೊನೆನ್ಸ್ ಅಂತ ಕೇಳಿದೆ, ಓನ್ಲಿ ರೆಸಿಸ್ಟೆನ್ಸ್ ಅನ್ಬೇಕು. ಟೋಟಲ್ ಇಂಪಿಡೆನ್ಸ್ ಅಟ್ ರೆಸೊನೆನ್ಸ್, ಟೋಟಲ್ ಇಂಪಿಡೆನ್ಸ್ ಈಸ್ ದ ಕಾಂಬಿನೇಷನ್ ಆಫ್, ಓಕೆ ಇದೊಂದು ಜನರಲ್ ಸ್ಟೇಟ್ಮೆಂಟ್ ಆಯ್ತು. ಅದೇ ಸೀರೀಸ್ ಸರ್ಕ್ಯೂಟ್ ಅಟ್ ರೆಸೊನೆನ್ಸ್ ದ ಟೋಟಲ್ ಇಂಪಿಡೆನ್ಸ್ ಈಸ್ ಈಕ್ವಲ್ ಟು ಹೌ ಮಚ್ ಅಂದ್ರೆ ಓನ್ಲಿ ರೆಸಿಸ್ಟೆನ್ಸ್, ಆರ್ ಈಕ್ವಲ್ ಝೆಡ್ ಆಗುತ್ತೆ ರೆಸೊನೆನ್ಸ್ ಕೇಸಲ್ಲಿ. ಅದೊಂದು ನೆನಪಿರ್ಬೇಕು ನಿಮ್ ಕಂಡೀಷನ್. ಓಕೆ, you connect a 15 ohms resistor to a power supply ಅಂತಿದ್ದಾರೆ. ಪವರ್ ಸಪ್ಲೈ ತಗೊಳ್ಳಿ.
15 ohms resistor, and you connect a power supply. If the measured current here, current is 3 amps, what is the voltage across a resistor? ಈ voltage ಎಷ್ಟು ಅಂತ ಕೇಳ್ತಾರೆ. V is equals to n guys, simple, I into R. 15 times 3 times of 15 ಅಲ್ವಾ, 3 times of 15, 45 volts. ಇವೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ಸ್, ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ನೀವು. Okay, and which type of modulation varies the amplitude of the carrier wave to encode the information signal? ಯಾವ ಟೈಪ್ ಆಫ್ ಸಿಗ್ನಲ್ ನಿಮಗೆ ಆಂಪ್ಲಿಟ್ಯೂಡ್ ಆಫ್ ದ ಕೆರಿಯರ್ಸ್ ವೇವ್ ನ ವೇರಿ ಮಾಡುತ್ತೆ? ಆಂಪ್ಲಿಟ್ಯೂಡ್ ಆಫ್ ದ ಕೆರಿಯರ್ ವೇವ್ ನ ವೇರಿ ಮಾಡೋದು ಓನ್ಲಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಫ್ರೀಕ್ವೆನ್ಸಿನ ವೇರಿ ಮಾಡುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಫೇಸ್ ನ ಮಾಡುತ್ತೆ ಅಂದ್ರೆ ಫೇಸ್ ಮಾಡ್ಯುಲೇಷನ್, ಪಲ್ಸಿನ ವಿಡ್ತ್ ನ ಮಾಡ್ಯುಲೇಟ್ ಮಾಡ್ತಾನೆ ಅಂದ್ರೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್. ಇದು ಹೆಸರಲ್ಲೇ ಇದೆ. ಓಕೆ, ಇದರಲ್ಲಿ ಏನಂತ ತಲೆ ಕೆರ್ಕೊಳೋದಂತದ್ದು ಏನಿಲ್ಲ. ವಿಚ್ ಟೈಪ್ ಆಫ್ ಫಾಲ್ಟ್ ಕೆನ್ ಆನ್ ELCB ಡಿಟೆಕ್ಟ್? ELCB ಅಂದ್ರೆ ಏನ್ ಗೈಸ್? ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಅರ್ತ್ ಲೀಕೇಜ್ ನ ಡಿಟೆಕ್ಟ್ ಮಾಡಬೇಕು, ಸಿಂಪಲ್ ಟಿಕ್ ಮಾಡ್ಬೇಡಿ. ಶಾರ್ಟ್ ಸರ್ಕ್ಯೂಟ್ ನ ಡಿಟೆಕ್ಟ್ ಮಾಡಕ್ಕೆ ಓವರ್ಲೋಡ್ ರಿಲೇಸ್ ನ ಹಾಕಿರ್ತಾರೆ. ಓಕೆ, OL ಅಂತ ಕರಿತೀವಿ, ಓವರ್ಲೋಡ್ ರಿಲೇಸ್. ಓವರ್ ವೋಲ್ಟೇಜ್ ಅಂತಂದ್ರೆ ಇದು ಸರ್ಚಸ್ ಅಂದ್ರೆ dV/dt ಪ್ರೊಟೆಕ್ಷನ್ ಹಾಕಬೇಕಾಗುತ್ತೆ. ಅದು RC, ಯೂಶಲಿ RC ಸರ್ಕ್ಯೂಟ್. RC ಹೇಗೆ ಕನೆಕ್ಟೆಡ್ ಇರುತ್ತೆ? R ಅಂಡ್ C ಜೊತೆಗೆ ಸೀರೀಸ್ ಅಲ್ಲಿ ಇರುತ್ತೆ, ಅಂಡ್ ಇಟ್ ವಿಲ್ ಬಿ ಕನೆಕ್ಟೆಡ್ ಅಕ್ರಾಸ್ ಎ ಡಿವೈಸ್. ಯಾವ್ದನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕಂತಿದ್ವಿ ಅದಲ್ಲಿ ಅಕ್ರಾಸ್ ಕನೆಕ್ಟೆಡ್ ಇರುತ್ತೆ. And over current is also again the same. Over current and short circuit very important guys. Short circuit it depends purely on the impedance of the circuit. Okay, ಇಂಪಿಡೆನ್ಸ್ ಹೇಗೆ ಜಾಸ್ತಿ ಇರುತ್ತೆ ಅಷ್ಟು ಶಾರ್ಟ್ ಸರ್ಕ್ಯೂಟ್ ಕೆಪಾಸಿಟಿನೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಅಂತಂದ್ರೆ ಅದೊಂದು ಫಾಲ್ಟೇ, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ನಾವು. ಬಟ್ ವಿತ್ ಸ್ಟ್ಯಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿತ್ ಸ್ಟ್ಯಾಂಡಿಂಗ್ ಆಫ್ ದ ಡಿವೈಸಸ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಕ್ ಬಂದೆ. ಓಕೆ, ವಿಚ್ ಕಾಂಪೊನೆಂಟ್ ಇನ್ ಎ DC motor ensures continuous unidirectional torque? ಯಾವ್ದದು ಯೂನಿಡೈರೆಕ್ಷನಲ್ ಟಾರ್ಕ್ ನೋಡೋ ಅಂಥದ್ದು ಯಾವುದು? ಯೂನಿಡೈರೆಕ್ಷನಲ್ ಟಾರ್ಕ್ ನೋಡೋದಂಥದ್ದು ಡಿವೈಸ್ ಬಂದ್ಬಿಟ್ಟು ನಿಮ್ಮ ಕಾಮ್ಯುಟೇಟರ್. ನಾವು ಆಲ್ರೆಡಿ ಹೇಳಿದೆ, ಕಾಮ್ಯುಟೇಟರ್ ಅಂದ್ರೆ ಒಂದು ಮೆಕ್ಯಾನಿಕಲ್ ಕನ್ವರ್ಟರ್ ಅಥವಾ ರೆಕ್ಟಿಫೈರ್ ಅಂತ ಕರಿಬಹುದು. ಮೆಕ್ಯಾನಿಕಲ್ ರೆಕ್ಟಿಫೈರ್ ರೊಟೇಟ್ ಆಗ್ತಾನೆ ಕನ್ವರ್ಟ್ ಮಾಡುತ್ತೆ. ಒಂದು AC ನಿಂದ DC ಟಾರ್ಕ್ಗೆ ಕನ್ವರ್ಟ್ ಮಾಡುತ್ತೆ. ವೈಂಡಿಂಗ್ಸ್ ಅಲ್ಲಿ ನಿಮಗೆ ಏನ್ ಬರುತ್ತೆ? AC ಬರುತ್ತೆ ವೈಂಡಿಂಗ್ಸ್ ಅಲ್ಲಿ. ಈ ವೈಂಡಿಂಗ್ ಅಲ್ಲಿ AC ಜನರೇಟ್ ಆಗುತ್ತೆ ಗೈಸ್. ಇಲ್ಲಿ ಕಾಮ್ಯುಟೇಟರ್ ಅಂತ ಬಂದಿದ ನಂತರ ಇಲ್ಲಿ ಕಾಮ್ಯುಟೇಟರ್ ಏನಿರುತ್ತಲ್ಲ, ಕಾಮ್ಯುಟೇಟರ್ ಕೊಡ್ತೀರಿ, ಕಾಮ್ಯುಟೇಟರ್ ರೊಟೇಟ್ ಆಗ್ತಾ ಇರುತ್ತೆ. ಈ ತರ ಈ ರೊಟೇಟ್ ಆಗ್ಬೇಕಾದ್ರೆ ಈ AC ನಿಂದ DC ಗೆ ಕನ್ವರ್ಟ್ ಮಾಡಿಬಿಡುತ್ತೆ. ಇಲ್ಲಿ ಬ್ರಷಸ್ ಇರ್ತಾವ, ಬ್ರಷಸ್ ಇಂದ ಹೊರಗೆ ತಗೋತೀರ. ಓಕೆ, ಬ್ರಷ್ ಇಂದ ಏನು ಜಸ್ಟ್ ಕಲೆಕ್ಟರ್ ಅಷ್ಟೇ, ಇದೆ ಜಸ್ಟ್ ಕರೆಂಟ್ ಕಲೆಕ್ಟರ್ ಡಿವೈಸ್. ಒಂದು ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡುತ್ತೆ ಬಿಟ್ವೀನ್ ದ ಸಪ್ಲೈ ಅಂಡ್ ದ ಕಾಮ್ಯುಟೇಟರ್. ಫೀಲ್ಡ್ ವೈಂಡಿಂಗ್ ಬಂದ್ಬಿಟ್ಟು ನಿಮಗೆ ಹೇಳೋದು ಬೇಕಾಗಿಲ್ಲ. ಫೀಲ್ಡ್ ವೈಂಡಿಂಗ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜಸ್ ಇನ್ ಮೇಕಿಂಗ್ ಅ ಮೋಟರ್ ಟು ರನ್. ಆರ್ಮೇಚರ್ ವೈಂಡಿಂಗ್ ಇಸ್ ಆಲ್ಸೋ ದ ಸಿಮಿಲರ್ ಟೈಪ್ ಆಫ್ ಫೀಲ್ಡ್ ವೈಂಡಿಂಗ್. ಇದು ಅನದರ್ ವೈಂಡಿಂಗ್ ವಿಚ್ ಇಸ್ ದೇರ್ ಇನ್ ದ ರೋಟರ್. ಸೊ ಈ ಆರ್ಮೇಚರ್ ವೈಂಡಿಂಗ್ ಇಂದನೂ ಸಹ ತುಂಬಾ ಅಡ್ವಾಂಟೇಜಸ್ ಇದಾವೆ. ಓಕೆ ಗೈಸ್, ಸೊ ನಿಮ್ಗೆ ಏನಾದರೂ ಇಷ್ಟು ಇವತ್ತು ಕ್ಲಾಸಿನ ಸೆಷನ್. ಅಂಡ್ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ನಿಮಗೆ ಏನಾದರೂ ಕೋರ್ಸ್ ರಿಲೇಟೆಡ್ ಸ್ಮಾರ್ಟ್ ಆಗಿ ಪ್ರಿಪೇರ್ ಮಾಡೋದಕ್ಕೆ ಬೇಕು ಸರ್, ನನಗೀಗ ತುಂಬಾ ಕಡಿಮೆ ಟೈಮ್ ಇದೆ, ನಾನೇನು ಪ್ರಿಪೇರ್ ಮಾಡಿಲ್ಲ ಅಂತಂದ್ರೆ ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿ. ಫಸ್ಟ್ ಅವ್ರು ನಿಮಗೆ ಕಾಲ್ ಮಾಡ್ಬಿಟ್ಟು ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ದಟ್ ಫಾರ್ ಟ್ರಿಪಲ್ KPCL ಇರ್ಬೋದು, ಅಂಡ್ ECE ಫಾರ್ KPCL, BWSSB ಅಥವಾ ಬೆಲ್ EATಗೂ ಇರ್ಬೋದು. ಅಂಡ್ ದೆನ್ ಫಾರ್ ಇನ್ಸ್ಟ್ರುಮೆಂಟೇಶನ್ ವಿದ್ಯಾರ್ಥಿಗಳಿಗೂ ಸಹ ಇದೆ. ಅಂಡ್ ದೆನ್ ಮೆಕ್ಯಾನಿಕಲ್. ಓಕೆ, ಈ 4 ಬ್ರಾಂಚಸ್ಗೆ ಸ್ಮಾರ್ಟ್ ಕೋರ್ಸ್ ರೆಡಿ ಇದೆ. ಸೊ ನೀವು ಬೇಗ ಪ್ರಿಪೇರ್ ಆಗಬೇಕು ಅಂತಿದ್ರೆ ಈ ಪರ್ಟಿಕ್ಯುಲರ್ ನಂಬರ್ ಮೆಸೇಜ್ ಹಾಕಿ. ಇನ್ನು ಪ್ರಿಪೇರ್ ಮಾಡಿಲ್ಲ ಅಂತಂದ್ರೆ ಮೆಸೇಜ್ ಹಾಕಿ. ಪ್ರಿಪೇರ್ ಮಾಡಿದ್ರೆ ನೀವೇನಾದ್ರೂ ಟೆಸ್ಟ್ ನ ಅಟೆಂಡ್ ಮಾಡಬೇಕಂತ ಇದೀರಿ ಅಂತಾನೂ ಸಹ they will help you. And I wish you all the best guys. Thank you so much and see you in the next session. Good day, take care, bye.